ನಾವು ಇಲ್ಲಿ 5-6 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ವಿ. 25 ವರ್ಷ ಆಯ್ತು ನಾವು ಅಲ್ಲಿ ನಂದಿ ಹತ್ರ ವ್ಯಾಪಾರ ಮಾಡ್ತಾ ಇದ್ದು. ಅಲ್ಲಿ ರೋಡ್ ಇಲ್ದಕ್ಕೆ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಇಲ್ಲಿ ಏನೋ ನೆನ್ನೆ ಸುಮಾರು ಬಿಟ್ಟಿದ್ರು. ಇವತ್ತು ಇಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ಟು ಟೇಪ್ ಕಟ್ಬಿಟ್ಟು ಗಾಡಿಗಳು ಒಂದು ಬಿಡ್ತಾ ಇಲ್ಲ. ನಾವು ಜೀವನ ಹೆಂಗೆ ಮಾಡೋದು ಮೇಡಮ್? ಇಲ್ಲಿ ನಾವು ಹೊಟ್ಟೆಪಾಡಿಗೆ ಜೀವನ ಮಾಡಬೇಕು. ಇದನ್ನೇ ದಸರಾ ಅಂತ ನಂಬ್ಕೊಂಡಿದ್ದೀವಿ. ನಮಗೆ ಇಲ್ಲಿ ಜೀವನ ಮಾಡೋಕ್ಕೂ ದಾರಿ ಕೊಡ್ತಾ ಇಲ್ಲ. ಗಾಡಿಗಳೆಲ್ಲ ಕಳಿಸ್ತಾ ಇದ್ದಾರೆ. ಅಲ್ಲಿ ಮುಂದ್ಗಡೆ ಅಲ್ಲಿ ಗಾಡಿಗಳು ನಿಂತ್ಕೊಳ್ತವೆ. ಅಲ್ಲಿ ಟ್ರಾಫಿಕ್ ಅಲ್ಲೇ ಆಗೋದು. ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಜಾಗ ಅಗಲಾಗಿರುತ್ತೆ, ಒಂದು ಗಾಡಿಗಳೇ ನಿಂತ್ಕೊಬಿಡ್ತಾ ಇಲ್ಲ. ಇದಕ್ಕೆ ಒಂದು ವ್ಯವಸ್ಥೆ ಪರಿಹಾರ ಮಾಡಿಕೊಡ್ಬೇಕು ನಮಗೆ. ಇಲ್ಲಿ ಪೊಲೀಸ್ ಅವ್ರನ್ನೇ ಹಾಕೊಂಡಿರೋದು. ಇಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕ್ಬಿಟ್ಟು ಟೇಪ್ ಕಟ್ಬಿಟ್ಟಿದ್ದಾರೆ. ಜನ ಗಾಡಿಗಳನ್ನ ಬಿಡಲ್ಲ, ನಿಂತ್ಕೊಬಿಟ್ಟಿದ್ರೆ ಓಡಿಸ್ತಾ ಇದ್ದಾರೆ. ಇನ್ನು ಬೆಳಗ್ಗೆ ಸಂಜೆ ಗಂಟೆ ಕಾಯ್ಕೊಂಡು ಕೂತ್ಕೊಂಡು ಜೀವನ ಹೆಂಗ್ ಮಾಡ್ಬೇಕು ಹೇಳಿ ಮೇಡಮ್? ಎಲ್ಲ ಒಂದು 2,000, 1,500, 3,000 ಬಂಡವಾಳ ಹಾಕ್ಬೇಕು. ಅದ್ರ ಮೇಲೆ ನಮ್ಗೊಂದು 500, 600, 1,000 ಉಳ್ಕತ್ತಿತ್ತು. ಇವತ್ತು ಏನಿಲ್ಲ, ಬೆಳಗ್ಗೆ ಅಂತ ಸುಮ್ಮನೆ ಕೂತಿದ್ವಿ. ಏನು ವ್ಯಾಪಾರನೇ ಇಲ್ಲ. ಎಲ್ಲ ನಿಲ್ಲಿಸ್ತಾ ಇಲ್ಲ, ಗಾಡಿಗಳೆಲ್ಲ ಕಳಿಸ್ತಾರೆ ನೋಡಿ. ಬೇರೆ ಗಾಡಿ ಟೇಪ್ ಹಾಕ್ಬಿಟ್ಟಿದ್ರು ನೋಡಿ, ಟೇಪ್ ಹಾಕಿದಾರೆ. ಅಲ್ಲಿ ಟೇಪ್ ಹಾಕ್ಬಿಟ್ಟು ಈ ಕಡೆ ಯಾವ ಗಾಡಿಗಳು ಬರ್ತಾ ಇಲ್ಲ, ಅಲ್ಲ ಕಳಿಸ್ತಾ ಇದ್ದಾರೆ. ಏನ್ ನಮ್ಮ ಜೀವನಕ್ಕೆ ಈ ಗಾಡಿಗಳನ್ನ ಇಲ್ಲಿ ಸ್ವಲ್ಪ ಸ್ಟಾಪ್ ಮಾಡಕ್ ಕೊಡಿ. ಮೊದಲೆಲ್ಲ ಮಾಡ್ತಿರೋ, ಈ ಸತಿ ಹಿಂಗ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಈ ವರ್ಷ ಏನ್ ಮಾಡಿದಾರೋ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿ ಗಾಡಿಗಳು ಒಂದು ನಿಲ್ಬಿಡ್ತಾ ಇಲ್ಲ. ಈಗ ನಾವು ಜೀವನ ಹೆಂಗ್ ಮಾಡೋದು ಹೇಳಿ ಮೇಡಮ್? ನಮ್ಗೆ ಅದೇ ಅಷ್ಟೇ ಅನುಕೂಲ, ಸ್ವಲ್ಪ ಗಾಡಿ ನಿಂತ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಇನ್ನೇನು ಕೇಳ್ಕೊಳಕ್ ಹೋಯ್ತಾ ಇಲ್ಲ ಅವ್ರಿಗೆ.